ಮಮ್ಮಿ ಮಮ್ಮಿ ಸೌಂಡ್ ಮಾಡ್ಬೇಡ ಇರೋ. ಇಲ್ಲ ಮೈಕ್ ಐತಲ್ಲ ಬಿಡಿ ಮಾಡ್ಕೊ. ಹಲೋ ಬ್ಯೂಟಿಫುಲ್ ಸೋಲ್ಸ್, ತೋರಿಸಿ ಹೆಂಗೆ ಕಾಣಿಸ್ತಾ ಇದ್ದೀನಿ. ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ನಾನು ಇವತ್ತು ಮೈಸೂರಿಗೆ ಬಂದಿದ್ದೀನಿ ದಾಂಡಿಯಾ ನೈಟ್ ಅಟೆಂಡ್ ಮಾಡೋಕ್ಕೋಸ್ಕರ. ಸಾಹೋ ಅಂತ SDM ಕಾಲೇಜ್ ಹತ್ರ ಇರೋದಂತೆ. ನನಗೂ ಪ್ರಾಪರ್ ಅಡ್ರೆಸ್ ಗೊತ್ತಿಲ್ಲ, ಲೊಕೇಶನ್ ಕಳಿಸಿದ್ದಾರೆ. ಸೊ ಆ ಲೊಕೇಶನ್ ನೋಡ್ಕೊಂಡು ಹೊರಡ್ತಾ ಇದ್ದೀನಿ. 6:30ಗೆ ಹೋಗ್ಬೇಕಿತ್ತು, ಆಲ್ರೆಡಿ 6:30 ಆಗ್ಬಿಟ್ಟಿದೆ. ತುಂಬ ಟ್ರಾಫಿಕ್ಕು ಇದೆ ಅಂತ ಅನ್ಸುತ್ತೆ. ಸೊ 7:30 ಆಗ್ಬೋದು ರೀಚ್ ಆಗೋದು. ಅಲ್ಲಿ ಓಪನ್ ಏರಿಯಾದಲ್ಲಿ ಇದೆಯಾ, ಕ್ಲೋಸ್ಡ್ ಏರಿಯಾದಲ್ಲಿ ಇದೆಯಾ, ಏನೂ ಐಡಿಯಾ ಇಲ್ಲ. ಏನು ಫುಡ್ ಇರುತ್ತೆ, ಎಷ್ಟೊತ್ತು ತನಕ ಇರುತ್ತೆ, ಸೊ ಏನು ಗೊತ್ತಿಲ್ಲ. ಸೊ ಅಲ್ಲಿ ಗ್ರೂಪ್ ಅಲ್ಲಿ ಆಲ್ರೆಡಿ ಬುಕ್ ಮಾಡಿದ್ರು. ನಾನು ಜಸ್ಟ್ ರೆಡಿ ಆಗಿದ್ದೀನಿ, ನಾನು ಲೆಹೆಂಗಾ ಹಾಕೊಂಡು. ನೆನ್ನೆ ತಾನೇ ನಾನು ನಿಮ್ಗೆ ಹೊಸ ಲೆಹೆಂಗಾದು ತಗೊಂಡಿದ್ದು ವಿಡಿಯೋ ಮಾಡಿ ತೋರಿಸಿದ್ದೆ. ಬಟ್ ಅಮ್ಮನ ಮನೆಗೆ ಬಂದ್ಮೇಲೆ ಗೊತ್ತಾಯ್ತು ಇದನ್ನು ದಾಂಡಿಯಾಗೆ ಸೂಟೇಬಲ್ ಆಗತ್ತೆ ಅಂತ. ಫುಲ್ ತೋರಿಸಿ ಪಪ್ಪ. ಹಿಂಗೆ ಕೆಳಗಡೆ ತೋರಿಸಿ, ನಾನ್ ಮುಖ ಹಂಗಲ್ಲ ಹಂಗಲ್ಲ, ಹಿಂಗೆ ಹಿಂಗೆ ಕೆಳಗಡೆಗೆ ಮಾಡಿ ನನ್ ಮುಖ ಕಾಣಿಸೋದ್ ಬೇಡ. ಹಂಗಲ್ಲ ಡ್ಯಾಡಿ, ಹಿಂಗೆ ಹಿಂಗ್ ಮಾಡಿ ಅಂತ. ಹಿಂಗ್ ಮಾಡಿ ತೋರಿಸಿ ಫುಲ್. ಹಂಗ್ ಬಗ್ಗಿಸ್ಬೇಡಿ, ಜೊತೆಗೆ ನಿಮ್ ಬೆರಳು ನೋಡಿ ಇಲ್ಲೇ ಐತೆ. ಹಿಂಗೆ ಕೆಳಗಡೆ ಸ್ಟ್ರೈಟ್ ಆಗಿ ಹಂಗ್ ಬಗ್ಗಿಸ್ಬೇಡಿ ಡ್ಯಾಡಿ, ಹಿಂಗೆ. ಇರಿ, ಈಗ ತೋರಿಸಿ. ಸಾಕು, ಮೇಲೆ ಇಟ್ಕೊಳ್ಳಿ. ಈಗ ಮತ್ತೆ ಮುಖ ಕಾಣೋ ತರ ಇಟ್ಕೊಳ್ಳಿ. ಸೊ ಈ ಕಾಸ್ಟ್ಯೂಮ್ ಮನೇಲೇ ಇತ್ತು, ನನ್ನ ತಂಗಿ ಮದ್ವೆ ಟೈಮಲ್ಲಿ ತಗೊಂಡಿದ್ದು. ನನ್ಗನ್ಸ್ತು ಇದು ಸೂಟ್ ಆಗತ್ತೆ ದಾಂಡಿಯಾಗೆ ಅಂತ. ಇದ್ರ ಜೊತೆಗೆ ನಾನು ಸಿಲ್ವರ್ ಆಕ್ಸೆಸರೀಸ್ ನ ಪೈರಪ್ ಮಾಡ್ಕೊಂಡಿದೀನಿ. ಚೆನ್ನಾಗಿದೆ ಅಂತ ಅನ್ಸ್ತು. ಹೋಪ್ಫುಲಿ ಬ್ಲಾಕ್ ಮೆಟಲ್ ಅಂತೆ, ಸಿಲ್ವರ್ ಅಲ್ಲ ಬ್ಲಾಕ್ ಮೆಟಲ್ ಅಂತಿದ್ರೆ. ಸೊ ಬ್ಲಾಕ್ ಮೆಟಲ್ದು ಹೌದು, ಇದಂದ್ರೆ ರಿಯಲ್ ಸಿಲ್ವರ್ ಅಲ್ಲ ಇದು. ಸೊ ರೆಡಿ ಆಗಿದ್ದೀನಿ. ಅಲ್ಲಿ ಹೆಂಗಿರುತ್ತೆ, ಯಾರ್ಯಾರು ಬಂದಿದ್ದಾರೆ, ಇನ್ನ ಪೇಮೆಂಟ್ ಮಾಡಿಲ್ಲ, ಇವಾಗ ಪೇಮೆಂಟ್ ಮಾಡ್ಬೇಕು. 650 ರುಪೀಸ್. ನಾವು ಗ್ರೂಪ್ ಅಲ್ಲಿ ಹೋಗೋದ್ರಿಂದ 575 ರುಪೀಸ್ಗೆ ಕೊಟ್ಟಿದ್ದಾರೆ ಆಫರು. ಸೊ ಅಲ್ಲಿ ಹೆಂಗಿರುತ್ತೆ, ನಂದು ಫಸ್ಟ್ ಟೈಮ್ ದಾಂಡಿಯಾ ಇದು, ನಾನು ಲೈಫಲ್ಲಿ ಯಾವತ್ತೂ ಹೋಗಿಲ್ಲ. ಸೊ ಹೇಗಿರುತ್ತೆ ಹೊಸ ಎಕ್ಸ್ಪೀರಿಯನ್ಸ್ ಅಂತ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಸೊ ತಡ ಮಾಡ್ದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕಂಪ್ಲೀಟ್ ಟ್ರಾಫಿಕ್. 1 ಅವರ್ ಆಯಿತು. 6:30ಗೆ ಹೊರಟಿದ್ದು, 7:30 ಆದರೂ ರೀಚ್ ಆಗಿಲ್ಲ. ಇನ್ನೊಂದು 200 ಮೀಟರ್ಸ್ ತೋರಿಸ್ತಾ ಇದೆ. ಸೊ ಹೋಪ್ಫುಲಿ ಹೆಲ್ಮೆಟ್ ಏನು ಹಾಕಂಗಿಲ್ವಲ್ಲ, ಮೈಸೂರು ಫುಲ್ ಹೆಲ್ಮೆಟ್ ಫ್ರೀ ಇವಾಗ ದಸರಾ ಮುಗಿಯೋವರೆಗೂ. ಸೊ ಹೆಲ್ಮೆಟ್ ಹಾಕಿಲ್ಲ, ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ತುಂಬ ಸ್ಲೋ ಆಗಿ ಹೊಡ್ಸ್ಕೊಂಡೆ ವಿಡಿಯೋ ಮಾಡ್ತಾ ಇದ್ದೀನಿ. 200 ಮೀಟರ್ಸ್ ಅಂತೆ. ಸೊ ಟ್ರಾಫಿಕಲ್ಲಿ ಒಂದು 3/4 ಅವರ್ ವೇಸ್ಟ್ ಮಾಡಿದೆ. ಅದಾದ್ಮೇಲಿಂದ 200 ಮೀಟರ್ಸ್ ಗೂಗಲ್ ಮ್ಯಾಪಲ್ಲಿ ಹೆಂಗೆ ಹೋಗೋದು ಅಂತ ಗೊತ್ತಾಗ್ತದೆ. 1/4 ಗಂಟೆ ಇದೇ ಜಾಗದಲ್ಲಿ ಸುತ್ತಿ ಇಟ್ಟಿದ್ದೀನಿ. ಕೊನೆಗೆ ವೀಣಾ ಬಂದರು ಕೆಳಗಡೆ. ಪಾಪ ಒಂದು ಸ್ವಲ್ಪ ಮುಂದೆ ಬಂದು ಅವರೇ ಕರ್ಕೊಂಡು ಬಂದರು. ಪಂಚವಟಿ ಹತ್ರ ಹೋಟೆಲ್ ಹತ್ರ ನಿಂತ್ಕೊಂಡಿದ್ದೆ, ಅಲ್ಲಿಗೆ ಬಂದು ಕರ್ಕೊಂಡ್ಬಂದರು ಪಾಪ. ಸೊ ಫೈನಲಿ 4th ಫ್ಲೋರ್ ಇಂಡೋರಲ್ಲಿ ಇತ್ತು ಇವೆಂಟು. ಆಲ್ರೆಡಿ ಇವೆಂಟ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಂದರೆ ಕೋಲ್ ಏನಿರುತ್ತೆ ಅದನ್ನು ಪಾಸ್ ಮಾಡ್ತಾ ಇರ್ತಾರೆ. ಯಾರು ಮ್ಯೂಸಿಕ್ ಸ್ಟಾಪ್ ಆದಾಗ ಯಾರ ಕೈಯಲ್ಲಿ ಕೋಲ್ ಇರುತ್ತೆ ಅವ್ರು ಔಟು. ಮತ್ತು ಅಲ್ಲಿ ನೀವು ನೋಡ್ಬೋದು ಚಿಟ್ಸ್ ಇಟ್ಕೊಂಡಿದ್ದಾರೆ ಬೌಲಲ್ಲಿ. ಸೊ ಅದರಲ್ಲಿ ಏನೇನೋ ಆ್ಯಕ್ಟಿವಿಟೀಸ್ ಬರ್ತಿರ್ತಾರೆ. ಸೊ ಅದನ್ನು ಪಿಕ್ ಮಾಡಿ ಅಲ್ಲಿ ಏನು ಬಂದಿರುತ್ತೆ ಆ ಆ್ಯಕ್ಟಿವಿಟಿನ ಎನ್ಹ್ಯಾಕ್ಟ್ ಮಾಡಬೇಕು. ಸೊ ಆ ಕಡೆ ಇರೋದೆಲ್ಲ ನೀವು ಕಾಣಿಸ್ತಾ ಇರೋದು ಐ ಲೈಫ್ ಟೀಮ್. ಸೊ ನನ್ನ ಫ್ರೆಂಡ್ ತೇಜು ಔಟ್ ಆಗಿದ್ದಾರೆ. ಆ್ಯಂಡ್ ಇವ್ರಿಗೆ ಬಂದಿದ್ದು ಉಲ್ಟಾ ಹಾಡು ಹಾಡಬೇಕು ಅಂತ. ಅದಾದ್ಮೇಲಿಂದ ಸೀದಾನು ಇನ್ನೊಂದು ಸರಿ ಹಾಡಿಸ್ತಾ ಇದ್ದಾರೆ, ಮುಂಗಾರು ಮಳೆ ಫಿಲಮ್ ಸಾಂಗು. ಇವ್ರದ್ದು ಮುಗ್ದಿದ ತಕ್ಷಣ ನೆಕ್ಸ್ಟ್ ಔಟ್ ಆಗಿದ್ದು ನಾನೇ. ನನಗೇನು ಟಾಸ್ಕ್ ಬಂದಿದೆ ನೋಡಿ. ಆ್ಯಂಡ್ ನನಗೆ ಬಂದಿದ್ದು ಟಮ್ಟೆ ಮ್ಯೂಸಿಕ್ ಪ್ಲೇ ಮಾಡ್ತಾರೆ ಆ್ಯಂಡ್ ನಾನು ಡ್ಯಾನ್ಸ್ ಮಾಡಬೇಕು ಅಂತ. ನಾನು ಔಟ್ ಆದಮೇಲೆ ಇನ್ನೇನು ಕೆಲಸ, ಯಾರ್ಯಾರು ಔಟ್ ಆಗಿದ್ದಾರೆ ಅವ್ರನ್ನ ಕರ್ಕೊಂಡು ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಫೋಟೋ ಶೂಟ್ ಮಾಡ್ಕೊತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ಮತ್ತು ಧನ್ಯ ಅಕ್ಕ ನನಗೆ ಆ ಥರ ನಿಂತ್ಕೊ ಈ ಥರ ನಿಂತ್ಕೊ ಅಂತೆಲ್ಲ ಹೇಳಿ ಪಾಪ ಆ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಹೊಡ್ಕೊಟ್ರು. ಅಷ್ಟರಲ್ಲಿ ಒಳಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಗೇಮ್ ಮುಗಿದು ವಿನ್ನರ್ ಅನೌನ್ಸ್ ಮಾಡಿದರು. ಆ್ಯಂಡ್ ವಿನ್ನರ್ ಬಂದು ನಮ್ಮ ಟೀಮಿಂದನೇ ಶೀಲಾ ವಿನ್ ಆಗಿದ್ರು.
ಹೈಟ್ ಇದ್ರೆ ಈ ತರ ಬ್ಯಾಲೆನ್ಸ್ ಸಿಗುತ್ತಾ? ಹೌದಾ ಅಕ್ಕ? ಕಂಪ್ಲೀಟ್ ಇವೆಂಟ್ 4th ಫ್ಲೋರ್ ಅಲ್ಲಿ, ಮತ್ತೆ ಡಿನ್ನರ್ ಬಂದು ಸಾರಿ ಇವಾಗ ಸದ್ಯಕ್ಕೆ ಸ್ನಾಕ್ಸ್ ಬಂದು 5th ಫ್ಲೋರ್ ಅಲ್ಲಿ ಅರೇಂಜ್ ಮಾಡಿದ್ರೆ. ಹಾಯ್ ಮಾಡಿ ಅಕ್ಕ. ಸೊ ಇವರೆಲ್ಲ ನನ್ನ ಫ್ರೆಂಡ್ಸ್. ಅಂಡ್ ಚಾಟ್ಸ್ ಏನಿದೆ, ಚಾಟ್ಸ್ ಅಂದಿದ ತಕ್ಷಣ ಪಾನಿಪುರಿ ಅಂತೂ ಇದ್ದೇ ಇರುತ್ತೆ. ಸೊ ಖಾರ ಪಾನಿ ನನಗೆ ಸ್ವೀಟ್ ಸೂಪರ್ ಇದೆಯಾ, ಚೆನ್ನಾಗಿದ್ಯಾ? ಸೊ ಚಾಟ್ಸ್ ಅಲ್ಲಿ ಆಲೂ ಟಿಕ್ಕಿ ಚಾಟ್ಸ್ ಇದೆ, ಮತ್ತೆ ಪಾನಿಪುರಿ ಇದೆ. ಕೆಳಗಡೆ ಯಾವ ಫ್ಲೋರ್ ಅಲ್ಲಿ? ಸಾಲ್ಟ್ ರೆಸ್ಟೋರೆಂಟ್. ಯಾವ ಫ್ಲೋರ್ ಅಲ್ಲಿ ಡಿನ್ನರ್? ಇಲ್ಲಿ ಬರೀ ಸ್ನಾಕ್ಸ್. ಓಕೆ ಓಕೆ. ಸೊ ಲೈವ್ ಬಂದಿದ್ದಾಗ ಮೈಸೂರಿಂದ ಭಾವನಾ ಹೇಳಿದ್ರು ಏನಾದ್ರೂ ದಾಂಡಿಯಾ ನೈಟ್ಗೆಲ್ಲ ಹೋದ್ರೆ ವಿಡಿಯೋ ಮಾಡಿ ಅಂತ. ನಾನು ಅನ್ಕೊಂಡೇ ಇರ್ಲಿಲ್ಲ ಬರ್ತೀನಿ ಅಂತ. ಬೈ ಚಾನ್ಸ್ ಬಂದಿದ್ದೀನಿ. ಸೊ ವಿತ್ ಕಾಸ್ಟ್ಯೂಮು ನನ್ನ ತಂಗಿ ಮದ್ವೆಲ್ ತಗೊಂಡಿದ್ದು, ಅದನ್ನು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ. ಸಕ್ಕತ್ ಎಂಜಾಯ್ ಮಾಡ್ತಾ ಇದೀವಿ. ಭಾವನಾ, ಥ್ಯಾಂಕ್ ಯು ಸೋ ಮಚ್ ಐಡಿಯಾ ಕೊಟ್ಟಿದ್ದಕ್ಕೆ. ಫಸ್ಟ್ ಟೈಮ್ ನಾನು ಬಂದಿರೋದು, ತುಂಬಾನೇ ಚೆನ್ನಾಗಿದೆ. ಕೆಳಗೆಲ್ಲ ಗೇಮ್ಸ್ ಇತ್ತು, ಆಮೇಲೆ ಡ್ಯಾನ್ಸ್ ಇರುತ್ತೆ. ಈಗ ಸದ್ಯಕ್ಕೆ ಚಾಟ್ಸ್ ಕೊಟ್ಟಿದ್ದಾರೆ. ಆಲೂ ಟಿಕ್ಕಿ ಚಾಟು ಎಕ್ಸ್ಟ್ರಾ ಸ್ವೀಟ್ ಹಾಕ್ಸಿ ತಿಂತಾ ಇದೀನಿ. ಸೂಪರ್ ಆಗಿದೆ. ಭಾವನಾನು ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ನನ್ಗೇನಾದ್ರೂ ಮುಂಚೆನೆ ಐಡಿಯಾ ಇದ್ದಿದ್ರೆ ನಾನು ನಿನ್ನೆ ಈವ್ನಿಂಗ್ಗೆ ಪ್ಲಾನ್ ಮಾಡಿದ್ದು, ಫೈನಲೈಸ್ ಮಾಡಿದ್ದು ಬ್ಯಾಂಗ್ಳೂರಿಂದ ಬರೋಕೆ. ಸೊ ಮಿಸ್ ಯು ಭಾವನಾ, ಥ್ಯಾಂಕ್ಸ್ ಫಾರ್ ದ ಐಡಿಯಾ. ಅಂಡ್ ನಾವು ನಮ್ಮ ಟೀಮ್ ಇಂದ ಬಂದಿರೋದು ಇಷ್ಟು ಜನ, 16 ಮೆಂಬರ್ಸ್ ಬಂದಿದೀವಿ. ಎಲ್ಲರೂ ಹಾಯ್ ಮಾಡ್ಬಿಡಿ, ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ. ಸೊ ನಾವು ಮೇಲ್ಗಡೆ ಸ್ನ್ಯಾಕ್ಸ್ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡಿದ್ರು. ಎಲ್ಲರೂ ಸ್ಟಿಕ್ಸ್ ಇಟ್ಕೊಂಡು ದಾಂಡಿಯಾ ನೈಟ್ ಡ್ಯಾನ್ಸ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಅಂದರೆ ನಾವು ನಮ್ಮ ಟೀಮವರು ಐಲೈಫಿಂದ ಒಂದು 16 ಜನ ಬಂದಿದ್ವಿ. ಒಂದು 3 ಜನ ಮಿಸ್ ಆಗಿದ್ರು. ಅದರಲ್ಲಿ ತೀರ್ಥನು ಪಾಪ ಅವ್ರಿಗೂ ಹುಷಾರಿಲ್ಲದೆ ಅವ್ರು ಬರೋಕ್ಕಾಗಿಲ್ಲ. ಅವ್ರೂ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ಆ್ಯಕ್ಚುಲಿ ಅವರೇ ನನಗೆ ಅಷ್ಟೊಂದು ಮೆಸೇಜ್ ಮಾಡಿ ಬಾ ಶ್ರುತಿ ನೀನು ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಿತ್ತು. ಅವ್ರಿಗೋಸ್ಕರ ಅಂತಲೇ ನಾನು ಬಂದೆ. ಬಟ್ ಅವ್ರಿಗೆ ಪಾಪ ಹುಷಾರಿರಲಿಲ್ಲ. ಸೊ ಅವ್ರನ್ನ ಎಲ್ಲರೂ ನಾವು ಮಿಸ್ ಮಾಡ್ಕೊತಾ ಇದ್ವಿ. ಲೈಟ್ ಆನ್ ಮಾಡಿದ್ರು, ಎಲ್ಲರೂ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಮ್ಯೂಸಿಕ್ ಪ್ಲೇ ಆಗ್ತಾ ಇದೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಯಾರ್ಯಾರು ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ರು ಅವ್ರ ಜೊತೆ ನಾವುಗಳು ಎಲ್ಲರೂ ಜಾಯಿನ್ ಆದ್ವಿ. ಆಲ್ಮೋಸ್ಟ್ ಒಂದು 40 ಮೆಂಬರ್ಸ್. ನೋಡಿ, ಮಕ್ಕಳು ಸಹ ಬಂದಿದ್ದಾರೆ. ಪಿಂಕ್ ಕಲರ್ ಡ್ರೆಸ್ ಹಾಕೊಂಡು ಎಷ್ಟು ಕ್ಯೂಟ್ ಆಗಿ ಮಧ್ಯ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರೆ. ಸಕ್ಕದಾಗಿತ್ತು. ಎಲ್ಲರೂ ಒಂದೇ ತರ ಸ್ಟೆಪ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಅವ್ರು ಆ್ಯಕ್ಚುಲಿ ಇನ್ನೂ 1-2 ಗೇಮ್ಸ್ನು ಪ್ಲ್ಯಾನ್ ಮಾಡಿದ್ದು. ಬಟ್ ಎಲ್ಲರೂ ಡ್ಯಾನ್ಸ್ ಮಾಡೋ ಮೂಡಲ್ಲಿದ್ದರು. ಯಾವ ಗೇಮ್ಸ್ನು ಬೇಡ, ಇನ್ನೂ ಒಳ್ಳೆ ಸಾಂಗ್ಸೇ ಪ್ಲೇ ಮಾಡಿ ನಾವು ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ 1 ಅವರ್ ಕಂಟಿನ್ಯೂಸ್ ಆಗಿ ಎಲ್ಲರೂ ಡ್ಯಾನ್ಸ್ ಮಾಡಿದ್ದೀವಿ. ಆದರೂ ಮಧ್ಯ ನಾನು ನೋಡಿಕೊಂಡೆ, ನನ್ನ ಇಲ್ಲಿ ಹಾಕಿದ್ದಿದ್ದು ಮೈಕೇ ಇಲ್ಲ ಅಂತ. ಅದಾದಮೇಲಿಂದ ನಾನು ನನ್ನ ಮೈಕ್ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ನಂಗೆ ಒಂಥರ ಮೂಡೇ ಆಫ್ ಆಗಿಬಿಟ್ಟು, ಎಲ್ಲೋಯ್ತಪ್ಪ ಇಷ್ಟೊಂದು ಜನ ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ಯಾರಾದ್ರು ತುಳಿದು ಬಿಟ್ಟಿದ್ರೆ ಅಂತ ಬೇರೆ ಭಯ ಆಗ್ಬಿಟ್ಟಿತ್ತು ನನಗೆ. ಸೊ ಓಕೆ ಆನೇ ಆಗಿದೆ. ಸೊ ನೆನ್ನೆ ಅದೇನು ಮುರಿದೋಗ್ಬಿಟ್ಟಿತ್ತು, ಅದು ಆ ಥರದ್ದು ಒಂದು ಪೆನ್ ಮಮ್ಮಿ ಮನೇಲಿ ಇತ್ತು. ನಾ ಹೇಳ್ದಂಗೆ ಅಮ್ಮ ಎತ್ತಿಟ್ಟಿದ್ರು ಜೋಪಾನವಾಗಿ. ಸೊ ಅದು ನನಗೆ ಕೊಟ್ಟರು. ಅದು ಆಮೇಲೆ ಅದು ವರ್ಕು ಆಗ್ತಾ ಇದೆ. ಸೊ ಸರಿ ಅಂತ ನಾನು ಇಲ್ಲಿಗೆ ತೊಗೊಂಬಂದಿದ್ದೀನಿ. ಮೈಕ್ ಹಾಕೊಂಡಿದ್ದೆ, ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಮೈಕೆ ಬಿದ್ದೋಗ್ಬಿಟ್ಟಿದೆ, ಗೊತ್ತೇ ಆಗಿಲ್ಲ. ಹುಡ್ಕಿ ಇವಾಗ ಸಿಕ್ತು ಮೈಕ್.
ಸೊ ಯಾಕೋ ನನ್ನ ಮೈಕ್ಗೆ ಟೈಮ್ ಸರಿ ಇಲ್ಲ ಅಂತ ಅನ್ಸುತ್ತೆ. ಸಖತ್ ಬೇಜಾರಾಗೋಗಿತ್ತು, ಡ್ಯಾನ್ಸ್ ಮಾಡೋ ಮೂಡು ಹೊಟ್ಟೋಗ್ಬಿಟ್ಟಿತ್ತು. ಸೊ ಸಿಕ್ಕಿದೆ, ನಾನು ಇವಾಗ ಡ್ಯಾನ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ 10 o'clock ಆಗಿದೆ, ಎಲ್ಲ ಡಾನ್ಸ್ನು ಮುಗೀತು. ಇವಾಗ ಡಿನ್ನರ್ ಟೈಮ್. ಫಸ್ಟ್ ಅಲ್ಲಿ ಗುನಾ ಮಖಾನ ಶೋರ್ಬಾ ಇಟ್ಟಿದ್ದಾರೆ. ಸೊ ನಾನು ಫಸ್ಟ್ ಎಲ್ಲಾನು ವಿಡಿಯೋ ಮಾಡಿ ತೋರಿಸ್ಬಿಡ್ತೀನಿ, ಅದಾದ್ಮೇಲೆ ನಾನು ಡಿನ್ನರ್ ಮಾಡ್ತೀನಿ. ಕಚ್ಚೆ ಕಾಲೇಕಿ ಟಿಕ್ಕಿ ಮಾಡಿದ್ದಾರೆ, ಮೇ ಬಿ ಸಾಬುದಾನ ಟಿಕ್ಕಿನ ಏನೋ ಅನ್ಸುತ್ತೆ ಇದು. ಅದಾದ್ಮೇಲೆ ಬೆಂಡಿ ಫ್ರೈ ಸಖತ್ ಯಮ್ಮ ಕಾಣಿಸ್ತಾ ಇದೆ. ಇದನ್ನಂತೂ ನಾನು ಚೆನ್ನಾಗಿ ದಬಾಯಿಸ್ತೀನಿ, ಬೆಂಡಿ ಕುರ್ಕುರ. ಅದಾದ್ಮೇಲೆ ವಿ ಹ್ಯಾವ್ ಮೇನ್ ಕೋರ್ಸ್ ಅಲ್ಲಿ ಬಟರ್ ನಾನ್ ಇದೆ, ಪ್ಲೇನ್ ಬಟರ್ ನಾನ್. ಆಯ್ತಾ ಊಟ? ಓಕೆ ಓಕೆ, ಬೈ ಬೈ. ಹಾ ಸರಿ, ಬೈ ಬೈ ಬೈ. ಇದೆಲ್ಲಿತ್ತು? ಓಕೆ. ಮತ್ತೆ ಮೇಲ್ಗಡೆ ಗ್ರೀನ್ ಪಾಲಕ್ ಪೂರಿ ಸಹ ಇದೆ, ಕಾಣಿಸ್ತಾ ಇರ್ಲಿಲ್ಲ. ಅದಾದ್ಮೇಲೆ ಗ್ರೇವಿಯಲ್ಲಿ ವೈಟ್ ಕಲರ್ ಬಟರ್ ಪನ್ನೀರ್ ಇದೆ, ಬಟರ್ ಪನ್ನೀರ್. ಅದಾದ್ಮೇಲೆ ಇನ್ನೊಂದು ಗ್ರೇವಿ. ವಾವ್, ಇದನ್ನು ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಹೆಸರು ಬರೆಯೋದು. ಕಡಿ ಪಕೋಡಿ ಇದೆ. ಅದಾದ್ಮೇಲೆ ವಿ ಹ್ಯಾವ್ ಗೋಬಿ ಆಲೂ ಅಚಾರಿ ಅರ್ಬಿ ಅಂತೆ. ಅದಾದ್ಮೇಲೆ ತವಾ ಸಬ್ಜಿ ಇಟ್ಟಿದ್ದಾರೆ. ದೆನ್ ವಿ ಹ್ಯಾವ್ ರಾಜ್ಮಾ ಮಸಾಲ. ಎಷ್ಟೊಂದ್ ತರ ಗ್ರೇವೀಸ್ ಇದೆ ನೋಡಿ, 6 types ಆಫ್ ಗ್ರೇವೀಸ್ ಇಟ್ಟಿದ್ದಾರೆ. ಅದಾದ್ಮೇಲೆ ವಿ ಹ್ಯಾವ್ ದಾಲ್ ಕಿಚಡಿ. ಸೊ ದಾಲ್ ಕಿಚಡಿ ಇಟ್ಟಿದ್ದಾರೆ. ತುಂಬಾನೇ ಆಪ್ಷನ್ಸ್ ಇದೆ. ಈ ಕಡೆ ಎಲ್ಲ ಬಂದು ದಹಿ ವಡ. ವಾವ್, ಇದೆಲ್ಲ ಸಲಾಡ್ ಸೆಕ್ಷನ್ಸ್. ದಹಿ ವಡ ಇಟ್ಟಿದ್ದಾರೆ. ಅದಾದ್ಮೇಲೆ ಗ್ರೀನ್ ಸಲಾಡ್, ಇದನ್ನು ನನ್ಗೆ ಇಷ್ಟ. ಹೆಲ್ದಿ ಸ್ಪ್ರೌಟ್ಸ್, ಇದನ್ನು ಚೆನ್ನಾಗಿ ತಿಂತೀನಿ. ಅದಾದ್ಮೇಲೆ ವೆಜಿಟೇಬಲ್ಸ್ ಇಟ್ಟಿದ್ದಾರೆ, ವೆಜಿಟೇಬಲ್ ಸಲಾಡ್. ಆಮೇಲೆ ರಸಮ್ ಇದೆ, ಸಾರಿ ವೈಟ್ ರೈಸ್ ಮತ್ತೆ ಇದರಲ್ಲಿ ರಸಮ್ ಇತ್ತು. ಸೊ ಇದಿಷ್ಟು ಸಲಾಡ್ ಮತ್ತೆ ರೈಸ್ ರಸಮ್ ಸೆಕ್ಷನ್. ಅದಾದ್ಮೇಲೆ ಲಾಸ್ಟಿಗೆ ಏನಂತ ಹೇಳ್ತಾರಪ್ಪ, ಡೆಸರ್ಟ್ಸ್. ಸೊ ಡೆಸರ್ಟ್ಸ್ ಅಲ್ಲಿ ಶಾವ್ಗೆ ಪಾಯಸ ಇದೆ. ಅದಾದ್ಮೇಲಿಂದ ಕೊಕೊನಟ್ ಲಡ್ಡು ಚಿಕ್ಕದಾಗಿ ಮಾಡಿಟ್ಟಿದ್ದಾರೆ, ಕ್ಯೂಟ್ ಆಗಿದೆ. ಸೊ ಚಿಕ್ಕದಿಟ್ರೇನೆ ತಿನ್ನೋಕ್ಕಾಗೋದು, ಜಾಸ್ತಿ ದೊಡ್ಡದಾಗ್ಬಿಟ್ರೆ ವೇಸ್ಟ್ ಆಗುತ್ತೆ. ಅರ್ಧ ತಿಂದು ಅರ್ಧ ಬಿಟ್ಬಿಡ್ತೀವಿ, ಒಳ್ಳೆ ಕೆಲಸ ಇದು. ಅದಾದ್ಮೇಲಿಂದ ಕಟ್ ಫ್ರೂಟ್ಸ್ ಆ್ಯಂಡ್ ವಿ ಹ್ಯಾವ್ ವೆನಿಲಾ ಐಸ್ ಕ್ರೀಮ್ಸ್ ಅಲ್ಲಿ ವೆನಿಲಾ ಫ್ಲೇವರ್ಡ್ ಐಸ್ ಕ್ರೀಮ್ ಇಟ್ಟಿದ್ದಾರೆ. ಸೊ ಇದಿಷ್ಟು ಬಂದು ಕಂಪ್ಲೀಟ್ ಮೆನು. ಬಿಟ್ಟು ಆಲ್ರೆಡಿ ನೋಡಿ ಎಲ್ಲರೂ ಊಟ ಹಾಕೊಂಡು ತಿಂತಾ ಇದ್ದಾರೆ. ಇವಾಗ ನಾನು ಜಾಯ್ನ್. ಯಾಕೆ ನನ್ನ ಬಿಟ್ಬಿಟ್ಟು ತಿಂತಾ ಇದ್ದೀರಾ? ಸೊ ನನ್ನ ಫಸ್ಟ್ ಪ್ಲೇಟಿಂಗಲ್ಲಿ ಇಷ್ಟು ಹಾಕೊಂಡು ಬಂದಿದ್ದೀನಿ. ಇಷ್ಟು ತಿಂದಾದ್ಮೇಲಿಂದ ಮೇನ್ ಕೋರ್ಸ್ ತಿಂತೀನಿ. ನನ್ನ ಸೆಕೆಂಡ್ ಸರ್ವಿಂಗ್ ಒಂದು 3 ತರ ಸಾಗು ಹಾಕೊಂಡಿದ್ದೀನಿ. ಮತ್ತೆ ಬೆಂಡಿ ಮೇಲ್ಗಡೆ ಒಂದು ಸ್ವಲ್ಪ ಕರ್ಡ್ ಹಾಕೊಂಡಿದ್ದೀನಿ. ಸ್ವೀಟ್ ಕರ್ಡ್ ಅಂದ್ರೆ ದಹಿ ವಡದಿಂದ ಕರ್ಡ್ ಎತ್ಕೊಂಡು ಹಾಕೊಂಡಿದ್ದೀನಿ. ಚೆನ್ನಾಗಿತ್ತು ಅದೆರಡು ಕಾಂಬಿನೇಷನ್, ಅದಕ್ಕೆ. ಸೊ ಫೈನಲ್ ಸರ್ವಿಂಗ್ ಅಲ್ಲಿ ಕಿಚಡಿ ಮತ್ತೆ ರೈಸ್ ರಸಮ್ನ ತಂದಿದ್ದೀನಿ. ಇನ್ನೇನು ಡೆಸರ್ಟ್ಸ್ ಏನು ತಿನ್ನಕ್ ಹೋಗಲ್ಲ, ನನಗೆ ಡೆಸರ್ಟ್ಸ್ ಇಷ್ಟ ಆಗಲ್ಲ. ಬಟ್ ಬಿಸಿ ಆಗಿದೆ. ಏನಾದ್ರೂ ತಿನ್ಲಿ, ಎಷ್ಟಾದ್ರೂ ತಿನ್ಲಿ, ಕೊನೆಗೆ ರಸಮನ್ನ ಮೊಸರನ್ನ ತಿನ್ನೋಷ್ಟು ನೆಮ್ಮದಿ ಇನ್ನೇನು ಇರಲ್ಲ, ಇರಂತೀರ. ಸೂಪರ್ ಆಗಿದೆ ಟೊಮ್ಯಾಟೊ ರಸಮ್. ನಂಗೆ ಈ ತರ ಹುಳಿಗಿದ್ರೆ ಸಖತ್ ಇಷ್ಟ ಆಗುತ್ತೆ. ಒಂದ್ ಸ್ವಲ್ಪ ಸ್ವೀಟು, ಒಂದ್ ಸ್ವಲ್ಪ ಹುಳಿ ಇರ್ಬೇಕು. ಸೂಪರ್ ಆಗಿದೆ. ಸಖತ್ ದಬಾಯಿಸಿ ತಿನ್ಬಿಟ್ಟಿದೀನಿ. ಇವಾಗ ನೋಡಿ, ಮೈಕ್ ನೋಡಿ ಕಾಣಿಸ್ತಾ ಇದೀನ ಇವಾಗ? ಬ್ಲರ್ ಆಗಿದ್ಯಾ ಈಗ್ಲೂವೆ? ರೀಟೇಕ್. ಆವಾಗಲೇ ಫುಲ್ ಬ್ಲರ್ ಆಗ್ಬಿಟ್ಟಿತ್ತು. ಸೊ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಕಂಪ್ಲೀಟ್ ಆಗಿ ಊಟ ಮಾಡಿ ಮುಗಿಸಿದ್ದೀನಿ, ತೃಪ್ತಿಯಾಗಿ ತಿಂದಿದ್ದೀನಿ. ಎಲ್ಲ ಫುಡ್ಡು ತುಂಬಾನೇ ಚೆನ್ನಾಗಿತ್ತು. ಬಫೆಟ್ ಸಿಸ್ಟಮ್ ಆಗಿದ್ರಿಂದ ಎಷ್ಟು ಬೇಕೋ ಅಷ್ಟೇ ಹಾಕೊಂಡು ಏನೂ ವೇಸ್ಟ್ ಮಾಡದೆ ತಿಂದಿದ್ದೀನಿ. ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ಅಷ್ಟೇ, ಎಲ್ಲೇ ಆದ್ರೂ ಎಷ್ಟು ಬೇಕೋ ಅಷ್ಟೇ ಹಾಕಿಸ್ಕೊಳ್ತೀನಿ. ಫುಡ್ನ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಸೊ ಕಂಪ್ಲೀಟ್ ಇವೆಂಟ್ ಮುಗ್ದಿದೆ. ನಾವು ಬಂದಿದ್ದು 7:30, ಇವಾಗ ಟೈಮ್ ಬಂದು 10:30 ಆಗಿದೆ. ಸೂಪರ್ ಆಗಿ ಗೇಮ್ಸ್ ಆಡಿದ್ವಿ,
ಡಾನ್ಸ್ ಮಾಡಿದ್ವಿ, ಸ್ನ್ಯಾಕ್ಸ್ ತಿಂದ್ವಿ, ಅದಾದ್ಮೇಲಿಂದ ಸಕ್ಕದಾಗಿರೋ ಡಿನ್ನರ್ ಸಹ ಇತ್ತು. ಥ್ಯಾಂಕ್ಸ್ ಸಾಹೋ ಈ ಇವೆಂಟ್ನ ಅರೇಂಜ್ ಮಾಡಿದ್ದಕ್ಕೆ. ಸೂಪರ್ ಆಗಿತ್ತು, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು, ತುಂಬಾನೇ ಎಂಜಾಯ್ ಮಾಡಿದೆ. ಎಲ್ಲರಿಗೂ ಆದಷ್ಟು ನಾನು ಇಲ್ಲಿ ಏನೇನು ಇವೆಂಟ್ ಅಲ್ಲಿ ಇತ್ತು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ. ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ಏನ್ ಮಾಡ್ಬೇಕು, ಒಂದೇ ಒಂದು ಹಾರ್ಟ್ ಡ್ರಾಪ್ ಮಾಡಬೇಕು. ಅಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಆ್ಯಂಡ್ ಬಾಯ್ ಆ್ಯಂಡ್ ಬಾಯ್. ಇವೆಂಟ್ ಎಲ್ಲ ಮುಗಿಸ್ಕೊಂಡು 10:30ಗೆ ಆಚೆ ಬಂದ್ರೆ ಏನ್ ಸೂಪರ್ ಆಗಿ ಲೈಟಿಂಗು ಮತ್ತೆ ಟ್ರಾಫಿಕ್ ಸಹ ತುಂಬಾನೇ ಕಮ್ಮಿ ಆಗಿತ್ತು. ನಾನು ಸೀರಿಯಸ್ಲಿ ಅನ್ಕೊಂಡಿರ್ಲಿಲ್ಲ ಈ ವರ್ಷ ಮೈಸೂರಿಗೆ ಬಂದು ಲೈಟಿಂಗ್ಸ್ ಎಲ್ಲ ನೋಡ್ತೀನಿ ಅಂತ. ಸಕ್ಕತ್ತಾಗಿ ಮಾಡಿದ್ದಾರೆ ಎಲ್ಲ ಕಡೆನೂ ಲೈಟಿಂಗು. ಸೊ ಆಲ್ಮೋಸ್ಟ್ ಅರ್ಧ ಸಿಟಿನೇ ಸುತ್ಕೊಂಡು ಹೋದೆ. ಇಷ್ಟೊತ್ತಲ್ಲಿ 10:30 ರಾತ್ರಿಯಲ್ಲಿ ನಾನು ಒಬ್ಳೇ ಈ ತರ ಕಾಮ್ ಆಗಿ ಟ್ರಾಫಿಕ್ ಇಲ್ದೇನೆ ಇಷ್ಟೆಲ್ಲ ಲೈಟಿಂಗ್ಸ್ ನೋಡ್ತೀನಿ ಅಂತ ಸೀರಿಯಸ್ಲಿ ಅನ್ಕೊಂಡಿಲ್ಲ. ಏನೋ ಒಂದ್ ದೇವ್ರ ದಯೆ, ನನಗೂ ತುಂಬಾನೇ ಇಷ್ಟ ಇತ್ತು ಬಟ್ ಬರಕ್ಕಾಗ್ತಾ ಇರ್ಲಿಲ್ಲ. ವಿನುನು ಹೇಳಿದ್ರು ಲಾಸ್ಟ್ ಟೈಮ್ ಬಂದಾಗ್ಲೇನೆ ಲೈಟಿಂಗ್ ಎಲ್ಲ ನೋಡ್ಬೇಕು ಅಂತ ಇತ್ತಲ್ಲ, ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ಬಿಡು ಅಂತ. ಸೊ ಪಾಪ ವಿನು ಕಳ್ಸಿದಕ್ಕೆ ನನ್ಗಿದೊಂದು ಚಾನ್ಸ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ವಿನು. ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್ ಎಲ್ರಿಗೂ. ಥ್ಯಾಂಕ್ ಯು. ಬಾಯ್.